ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ನಿನ್ನೆಯ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾರ್ಮಲಿ ಮಿಡ್ ನೈಟು ಅಥವಾ ಒಂದು 2 ಗಂಟೆ, ಸೊ 1:30 ಸಮಯದಲ್ಲಿ ಅಪ್ಲೋಡ್ ಮಾಡ್ತಿದ್ದಂಥ ಎಪಿಸೋಡ್ ರಿವ್ಯೂ ವಿಡಿಯೋ ಸೊ ಇವತ್ತು ಮಾರ್ನಿಂಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೋ ಸ್ವಲ್ಪ ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ರಾತ್ರಿ ಕೂಡ ತುಂಬ ಲೇಟ್ ಆಗಿತ್ತು. ಸೊ ಅಲ್ಲಿ ನಾನು ರೆಕಾರ್ಡ್ ಮಾಡಿ ಸೊ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಈ ಚಳಿಗೆ ಸೊ ಬೆಳಿಗ್ಗೆ ನನ್ನ ವಿಡಿಯೋಗಳಿಂದ ಸ್ವಲ್ಪ ಜನಕ್ಕೆ ಬಿಸಿ ಆಗಲಿ ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಸಿ ಆಗಲಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಜನಕ್ಕೆ ನನ್ನ ವಿಡಿಯೋ ನೋಡಿ ಸ್ವಲ್ಪ ಕೋಪ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕೆಲವು ಕಂಟೆಸ್ಟೆಂಟ್ಗಳ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ನಮ್ಮ ಮೇಲೆ ಎಲ್ಲ ಸ್ವಲ್ಪ ಬೆಂಕಿ ಕಾರ್ತಿದ್ದಾರೆ. ಸೊ ಆ ಬೆಂಕಿ ಅವರಲ್ಲಿ ಇನ್ನೂ ಸ್ವಲ್ಪ ಉಟ್ಕೊಳ್ಳಿ, ಬಿಕಾಸ್ ಈ ಚಳಿಗೆ ಒಂದು ಸ್ವಲ್ಪ ಒಳ್ಳೆಯದದು. ಸೊ ಅದಕ್ಕೋಸ್ಕರ ಆ ಥರ ಇವಾಗ ಬೆಳಗ್ಗೆನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಾತಾಡೋಣ, ಎಲ್ಲರ ಬಗ್ಗೆ ಮಾತಾಡೋಣ. ಆಮೇಲೆ ಇನ್ನೊಂದು ಏನಂತಂದರೆ, ಯಾರ ಬಗ್ಗೆಯೂ ಕೂಡ ಏಟಿಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಕೆಲವೊಂದು ತಪ್ಪುಗಳಾದಾಗ ನಾವು ಅದನ್ನು ಹೇಳಲೇಬೇಕಾಗತ್ತೆ. ಈ ರಿವ್ಯೂವರ್ಗಳದ್ದು ಅದೇ ಒಂದು ತಾಪತ್ರೆ ಏನು ಅಂತಂದರೆ, ಕೆಲವು ಹಾನೆಸ್ಟ್ ರಿವ್ಯೂವರ್ಗಳು ಹೇಳ್ತಾರೆ ನಾನು ಓಕೆ ಒನ್ ಸೈಡೆಡ್ ಆಗಿ ಯಾರು ಏನೇ ಮಾಡೋದು ಕೂಡ ಒಂದು ಕಂಟೆಸ್ಟೆಂಟ್ ಇಟ್ಕೊಂಡ್ಬಿಡೋದು. ಸೊ ಅವ್ರನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೋಲ್ಕೊಂಡು ಮಿಕ್ಕಿರೋರ್ನೆಲ್ಲರನ್ನೂ ಕೂಡ ತೆಗೆದುಕೊಂಡು ವಿಡಿಯೋ ಮಾಡಿದ್ರೆ ವ್ಯೂಸು ಚೆನ್ನಾಗಿ ಬರುತ್ತೆ ಆ್ಯಂಡ್ ಹೈಪು ಕೂಡ ಸಿಗುತ್ತೆ. ಬಟ್ ಈ ಥರ ಹಾನೆಸ್ಟ್ ಆಗಿರೋವಂಥ ಯೂಟ್ಯೂಬರ್ಗಳದ್ದು ನಾನಂತಲ್ಲ, ಬೇರೆ ಯಾರಿದ್ರೂ ಕೂಡ ಅವ್ರದ್ದು ಒಂದು ಪ್ರಾಬ್ಲಮ್ ಏನಂತಂದರೆ ಎಲ್ಲರ ಕಡೆಯಿಂದ ಊಸ್ಕೊಬೇಕು. ಸೊ ಅದೊಂದು ಅವರಿಗೆ ಕಷ್ಟದ ವಿಚಾರ. ಅದರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ತೀನಿ. ಸೊ ಕೆಲವೊಂದು ನಾನು ತಪ್ಪು ಅಂತ ಅನಿಸಿದಾಗ ಕೆಲವೊಂದು ತಪ್ಪು ಅಂತ ಹೇಳಬೇಕಾಗತ್ತೆ. ಸೊ ಅದಾದಮೇಲೆ ಉಗಿಸ್ಕೊತೀವಿ. ಅದೇ ಕಂಟೆಸ್ಟೆಂಟ್ ಬಗ್ಗೆ ಕೆಲವು ವಿಚಾರದಲ್ಲಿ ಒಳ್ಳೆಯದು ರೀತಿಯಲ್ಲಿ ಹೇಳಿರ್ತೀವಿ. ಸೊ ಅವಾಗ ಯಾರೂ ಕೂಡ ಹೊಗಳಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಅದು ನಮ್ಮ ಕರ್ತವ್ಯ. ಸೊ ಅದು ನಾವು ಮಾಡಲೇಬೇಕಾಗತ್ತೆ. ಅದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಆ್ಯಂಡ್ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನಿಸ್ತು ಆ್ಯಂಡ್ ಇಂಟ್ರೆಸ್ಟಿಂಗ್ ಆಯ್ತಾ ಆ್ಯಂಡ್ ಸೀಕ್ರೆಟ್ ರೂಮ್ ಅನ್ನೋಂಥದ್ದು ಕಾನ್ಸೆಪ್ಟ್ ತಂದಾದ್ಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನನ್ನು ಕೇಳೋಕ್ಕೋದ್ರೆ ಮಸ್ತಾಗಿತ್ತು ಗುರು. ಓಕೆ. ಸೊ ಸ್ಟಾರ್ಟಿಂಗಲ್ಲೇ ಎಪಿಸೋಡ್ ಶುರು ಆಗುವಂಥದ್ದು ಅಣ್ಣ ತಂಗಿ ಅಂದರೆ ನಮ್ಮ ಧ್ರುವ್ ಅಂತ ರಕ್ಷಿತ್ ಅವರು ಸೀಕ್ರೆಟ್ ರೂಮ್ಗೆ ಎಂಟರ್ ಆಗ್ತಾ ಇದ್ದಾರೆ. ಎಂಟರ್ ಆಗಿದ ತಕ್ಷಣ ಅಲ್ಲಿ ಫುಲ್ ಶಾಕ್ ಆಗಿದ್ರು ಇಬ್ಬರು ಕೂಡ. ಸ್ವಲ್ಪ ನಿಂತ್ಕೊತಾರೆ. ಬಿಗ್ ಬಾಸ್ ಅವ್ರು ಕೆಲವು ವಿಚಾರಗಳನ್ನ ಹೇಳ್ತಾರೆ. ಅಂದರೆ ಸೊ ನೀವು ಸೀಕ್ರೆಟ್ ರೂಮಲ್ಲಿ ಇದ್ದೀರಾ ಆ್ಯಂಡ್ ಅದಾದಮೇಲೆ ಅಲ್ಲಿ ಕೆಲವೊಂದು ವಿಚಾರಗಳು ಹೇಳ್ತಂದರೆ ವಿಡಿಯೋ ಆನ್ ಆದಾಗ ಸೊ ಅಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಬೋದು, ನೋಡ್ಬೋದು ಅನ್ನೋ ರೀತಿ ಹೇಳ್ತಿದ್ದಾರೆ. ಸೊ ಅಲ್ಲಿ ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆನೇ ಅಲ್ಲೊಂದು ಗ್ರೀನ್ ಲೈಟ್ ಬರುತ್ತೆ. ಸೊ ಅದನ್ನು ಬಂದ ತಕ್ಷಣ ಸೊ ನೀವು ಅವ್ರು ನೋಡ್ಕೊಬೋದು. ಓಕೆ. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಅಂದರೆ ಇಲ್ಲಿ ಲೈವ್ 24/7 ಲೈವ್ ತೋರಿಸ್ತಾರ ಅಥವಾ ಜಸ್ಟ್ ಕೆಲವೊಂದು ಫುಟೇಜಸ್ಗಳನ್ನ ಮಾತ್ರ ತೋರಿಸ್ತಾರೆ ಅಂತಂದಾಗ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಕೆಲವೊಂದು ಫುಟೇಜಸ್ಗಳನ್ನ ಮಾತ್ರ ಅಲ್ಲಿ ತೋರಿಸೋವಂಥದ್ದು, ಜೊತೆಗೆ ಟಾಸ್ಕ್ ವಿಚಾರ ಅಂತ ಬಂದಾಗ ಸೊ ಏನೇ ನಡೆಯುತ್ತೆ ಸೊ ಅದನ್ನು ಮಾತ್ರ ತೋರಿಸ್ತಾರೆ. ಸೊ ಅದು ತುಂಬ ಅಂದರೆ ತುಂಬ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ಬಿಗ್ ಬಾಸ್ ಅವ್ರು ಏನು ತೋರಿಸ್ತಾರೆ ಅನ್ನೋದ ಮೇಲೆ ಸೊ ಇವ್ರು ಮನೆ ಒಳಗಡೆಗೆ ಅಗೇನ್ ಹೋದಾಗ ಅಲ್ಲಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಬರೀ ಒಳ್ಳೆಯದೇ ತೋರಿಸ್ತಾರೆ ಅಥವಾ ಕೆಟ್ಟದ್ದು ತೋರಿಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇವಾಗ ನಮಗೆ 24 ಅವರ್ಸಲ್ಲಿರೋವಂಥದ್ದನ್ನು ಜಸ್ಟ್ 1.5 ಅವರಲ್ಲಿ ತೋರಿಸೋ ರೀತಿಯಲ್ಲಿ ಸೊ ಅವ್ರಿಗೂ ಕೂಡ ಅಷ್ಟೇ. ಸೊ ಕೆಲವೊಂದನ್ನು ಏನು ತೋರಿಸ್ಬೇಕು ಅನ್ನೋದನ್ನು ಬಿಗ್ ಬಾಸ್ ಅವ್ರು ಡಿಸೈಡ್ ಮಾಡೋದ್ರಿಂದ ಅದು ಅವ್ರ ಮುಂದೆ ಅವ್ರಿಗೆ ಎಫೆಕ್ಟು ಕೂಡ ಆಗ್ಬೋದು ಅಥವಾ ಬೆನಿಫಿಟ್ ಕೂಡ ಆಗ್ಬೋದು ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ರಜತ್ ಹತ್ರ ಆಗಿರ್ಬೋದು ಆ್ಯಂಡ್ ರಘು ಗಿಲ್ಲಿ ಸೊ ಅದೇ ರಕ್ಷಿತಾ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತುಗಳು ಆಡ್ತಾಯಿದ್ರು ಆ್ಯಂಡ್ ತುಂಬ ಎಮೋಷ್ನಲ್ ಕೂಡ ಆಗಿದ್ರು. ಸೊ ಅದನ್ನೆಲ್ಲ ಇಲ್ಲಿ ಟಿ ವಿನಲ್ಲೂ ಕೂಡ ಪ್ಲೇ ಮಾಡ್ತಾಯಿದ್ರು. ಆ್ಯಂಡ್ ರಜತ್ ಹೇಳ್ತಾ ಇದ್ದಲ್ಲಿ ಸೊ ನಾವೆಲ್ಲ ಅಲ್ಲಿ ರಕ್ಷಿತಾ ಹೋದಾಗ ಕಣ್ಣಲ್ಲೆಲ್ಲ ನೀರಿತ್ತು, ಬಟ್ ಅವ್ನು ಹೋದ್ನಲ್ಲ ಸೊ ಅವ್ನ ಬಗ್ಗೆ ನಾವು ಯಾರೂ ಕೂಡ ಮಾತಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಮಾತಾಡ್ತಾ ಇದ್ರು. ಆ್ಯಂಡ್ ಇದಾದಮೇಲೆ ಅಲ್ಲಿ ಏನು ಟಿ ವಿನಲ್ಲಿ ನೋಡ್ತಾಯಿದ್ರು ನಮ್ಮ ಯಾರೋ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು. ಸೊ ಅದಕ್ಕೆ ಅಲ್ಲಿ ರಕ್ಷಿತಾ ಹೇಳಿದ್ರು, ಅಂದರೆ ನನ್ನ ಜನ ನನ್ನ ಬಿಟ್ಟು ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಹೇಳ್ತಾರೆ. ಫುಲ್ ಕಣ್ಣಲ್ಲೆಲ್ಲ ಎಮೋಷ್ನಲ್ ಆಗಿದ್ರು. ಅದಾದಮೇಲೆ ಧ್ರುವಂತ್ ಹೇಳ್ತಾರೆ, ಹೌದು ಎಲ್ಲ ನಿನ್ನ ಜನ ನಿನ್ನ ಥರನೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ವಾದ ವಿವಾದ ಆಗುತ್ತೆ. ಅಲ್ಲಿ ಧ್ರುವಂತ್ ಹೇಳ್ದ, ನೋಡಿದ್ದೀನಿ ನಿಮ್ಮದು ಟಾಸ್ಕಲ್ಲಿ ಗಿಲ್ಲಿ ಜೊತೆಗೆ ಕಿತ್ತಾಟ ಆಡಿದ್ದು ಯಾರಿಗೆ ಬಿಟ್ಕೊಟ್ಟಿದ್ದು ಅಂತ ನೋಡಿದ್ದೀನಿ ಅಂತ ಹೇಳಿ ಸ್ವಲ್ಪ ಕೆಲವೊಂದು ಮಾತು ಕೊಟ್ಟ. ತುಂಬ ಚೆನ್ನಾಗಿತ್ತು ಅದು. ಅದಾದಮೇಲೆ ಅಲ್ಲಿ ರಘು ಒಳಗಡೆಗೆ ಹೇಳ್ತಾಯಿದ್ರು, ಅಂದರೆ ನನಗೆ ತಮ್ಮನೂ ಇದ್ದಾನೆ ಅಕ್ಕನೂ ಇದ್ದಾರೆ, ಬಟ್ ಒಂದು ದಿನ ಬಂದು ಊಟ ತಿಂಡಿ ಕೇಳಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಬಟ್ ರಕ್ಷಿತಾ ಅದೆಲ್ಲ ಮಾಡ್ತಾಯಿದ್ಲು ಅನ್ನೋ ರೀತಿ ಹೇಳ್ತಿದ್ದಾರೆ. ಇದು ನನಗೆಲ್ಲೋ ಸ್ವಲ್ಪ ಓವರ್ ಆಯಿತು ಅಂತ ನನಗನ್ಸುತ್ತೆ. ಅಂದರೆ ಸ್ವಂತ ಅಕ್ಕ ತಮ್ಮನಕ್ಕಿಂತ ಸೊ ರಕ್ಷಿತಾನ ಜಾಸ್ತಿ ನೋಡ್ತಿದ್ದಾರೆ. ಅದು ಜಸ್ಟ್ ಒಂದು 2 months ಅಂತ ಅನಿಸುತ್ತೆ. ಸೊ ಅಲ್ಲಿ ಈ ಮಟ್ಟಿಗೆ ಒಂದು ಕಂಪ್ಯಾರಿಸನ್ ಅವ್ರಿಗಿಂತ ಜಾಸ್ತಿ ಹೇಳೋವಂಥದ್ದು ನನಗೆಲ್ಲೋ ಇದು ಸರಿ ಅಂತ ಅನ್ನಿಸ್ಲಿಲ್ಲ. ಎಲ್ಲೋ ಒಂದು ಅತಿ ಆಯಿತು ಅಂತ ಅನ್ನಿಸ್ತು, ಇಲ್ಲ ಅಂದರೆ ಡ್ರಾಮಾ ಅಂತ ಅನ್ನಿಸ್ತಪ್ಪ. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಮತ್ತೆ ತಿರ್ಗಾ ಬೈದರೂ ಪರವಾಗಿಲ್ಲ. ಸೊ ಇಲ್ಲಿ ರಘು ಹೇಳ್ತಿರೋವಂಥದ್ದು ಅಂದರೆ ತಮ್ಮ ಅಕ್ಕ ಇದ್ದಾರೆ, ಬಟ್ ಒಂದಿನ ಅವ್ರು ಊಟ ತಿಂಡಿ ಕೇಳಿಲ್ಲ, ಬಟ್ ಇವರು ಕೇಳಿದ್ರು ಹಾಗೆ ಹೀಗೆ ಅಂತ ಒಂದು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಫ್ಯಾಮ್ಲಿಯವ್ರನ್ನ ತೊಗೊಂಡೋಗಿ ಬೇರೆಯವ್ರಿಗೆ ಕಂಪೇರ್ ಮಾಡೋದೇ ನನ್ನ ಪ್ರಕಾರ ಸರಿಯಲ್ಲ. ಬಿಕಾಸ್ ಫ್ಯಾಮ್ಲಿ ಯಾವತ್ತಿದ್ರೂ ಫ್ಯಾಮ್ಲಿನೇ. ಒಂದು ಸಾರಿ ಬೈಬೋದು, ಒಂದು ಸಾರಿ ಇದು ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಕಷ್ಟ ಸುಖ ಅಂತ ಬಂದಾಗ ಬಂದೇ ಬರೋದು ಫ್ಯಾಮ್ಲಿನೇ. ನಾವು ಸುಮಾರು ಜನ ಹೇಳ್ತೀವಿ ಫ್ರೆಂಡ್ಸ್ ಬರ್ತಾರೆ ಫ್ಯಾಮ್ಲಿ ಬರಲ್ಲ ಅಂತ. ಸ್ವಂತ ನಾವು ಓಕೆ ನೆಂಟರು ಬೇರೆ ವಿಷಯ, ಬಟ್ ಫ್ಯಾಮ್ಲಿ ಅಂತ ಬಂದಾಗ ಬಂದೇ ಬರ್ತಾರೆ. ಸೊ ಅವ್ರನ್ನ ಬೇರೆಯವರಿಗೆ ಕಂಪೇರ್ ಮಾಡುವಂಥದ್ದು ನನಗೆ ಅಷ್ಟು ಸರಿ ಅಂತ ಅನಿಸಲಿಲ್ಲ ಈ ಒಂದು ಬಿಗ್ ಬಾಸ್ ಅನ್ನೋ ಒಂದು ಆಟದಲ್ಲಿ. ಓಕೆ. ಯಾಕಂದರೆ ಒಳಗಡೆಗೆ ಎಷ್ಟು ಕ್ಲೋಸ್ ಆಗಿದ್ದಂಥವ್ರು ಹೆಂಗೆ ಕಿತ್ತಾಡ್ಕೊಂಡು ಹೋಗಿದ್ದಾರೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಅದಕ್ಕೋಸ್ಕರ ರಘು ಎಲ್ಲೋ ನನಗೆ ಸ್ವಲ್ಪ ಇದು ದೊಡ್ಡ ಸ್ಟೇಟ್ಮೆಂಟೇ ಮಾಡಿದ್ರು ಅಂತ ನನಗನ್ಸುತ್ತೆ. ಓಕೆ. ಸೊ ಇದಾದಮೇಲೆ ಅಲ್ಲಿ ರಜತ್ ಹೇಳ್ತಾನೆ, ಅಂದರೆ
ಅವಳೊಬ್ಬಳು ಬಂದರೆ ಸಾಕು, ಅವ್ನು ಬರೋದು ಬೇಡ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಇದಾದ್ಮೇಲೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ, ಅದು ನಮ್ಮ ರಘು ಆ್ಯಂಡ್ ಧನುಷ್ ಅವ್ರದ್ದು. ಸೊ ಅಲ್ಲಿ ರಘು ಕೇಳೋದೇನು ಅಂತಂದರೆ, ಸೊ ವೀಕೆಂಡ್ ಪಂಚಾಯತಿನಲ್ಲಿ ಕೆಲವೊಬ್ಬರಿಗೆ ಅಪ್ರಿಷಿಯೇಷನ್ ಸಿಕ್ತು. ಅಲ್ಲಿ ಒಂದು ಧ್ರುವಂತಿಗೆ ಕೆಲವು ವಿಚಾರದಲ್ಲಿ ಸಿಕ್ಕಿದೆ, ಆಮೇಲೆ ಇನ್ನು ಕೆಲವರಿಗೆ ಇನ್ನೊಂದು ಬೇರೆ ಬೇರೆ ವಿಚಾರದಲ್ಲಿ ಸೊ ಅಪ್ರಿಷಿಯೇಷನ್ಗಳು ಅಥವಾ ಒಂದು ಅಟ್ಲೀಸ್ಟ್ ಕಿಚ್ಚನ್ನ ಒಂದು ಇದರಿಂದ ಒಂದು ಒಳ್ಳೆ ಮಾತುಗಳು ಸಿಗುತ್ತೆ. ಬಟ್ ರಘು ಆ್ಯಂಡ್ ಧನುಷ್ ಅಂತ ಬಂದಾಗ ಇಲ್ಲಿ ಏನಾಯಿತು ಅಂದರೆ ಲಾಸ್ಟ್ ವೀಕಲ್ಲಿ ಸೊ ಅಲ್ಲಿ ರಾತ್ರಿ ಇಡೀ ಸೈಕ್ಲಿಂಗ್ ಮಾಡಿದ್ದಾರೆ, ಬಟ್ ಅದಕ್ಕೆ ಒಂದು ಅಪ್ರಿಷಿಯೇಷನ್ ಬರಲಿಲ್ವಲ್ಲ ಅನ್ನೋವಂಥದ್ದು ಇವ್ರಿಗೆ ಬೇಜಾರಿದೆ. ಸೊ ಈ ಥರ ಅಪ್ರಿಷಿಯೇಷನ್ ಸಿಗಬೇಕು ಅಂತಂದರೆ ಸೊ ಒಂದು ರೀತಿಯಲ್ಲಿ ಜೋರು ಧ್ವನಿಯಲ್ಲಿ ಯಾರ್ಯಾರು ಮಾತಾಡಿದ್ರೆ ಅವರಿಗೆ ಸಿಕ್ಕಿರೋವಂಥದ್ದು. ಸೊ ಹಾಗಿದ್ದ ಮಾತ್ರಕ್ಕೆ ನಾವು ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ರೀತಿಯಲ್ಲಿ ಆಡಬೇಕು ಅನ್ನೋವಂಥದ್ದು ರಘುಗೆ ಕನ್ಫ್ಯೂಷನ್ ಶುರುವಾಗಿದೆ. ಬಿಗ್ ಬಾಸ್ ಅಂದ ತಕ್ಷಣ ಸ್ವಲ್ಪ ಸೌಂಡ್ ಮಾಡಲೇಬೇಕು, ಓಕೆ ಸೈಲೆಂಟಾಗಿ ಇದ್ಕೊಂಡು ನಾನು ಟಾಸ್ಕ್ ಆಡಿಕೊಂಡು ಸೈಲೆಂಟಾಗಿ ಮಾಡ್ತೀನಿ ಅಂತಂದರೆ ಆಗಲ್ಲ. ಅಲ್ಲಿ ನೀವು ಮಾಡಿರೋದನ್ನು ಅದನ್ನು ಎತ್ತಿ ತೋರಿಸ್ಬೇಕು, ಅವಾಗಲೇ ಒಂದು ರೀತಿಯಲ್ಲಿ ಅಲ್ಲಿ ಹೆಸರು ಸಿಗೋವಂಥದ್ದು. ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಅದೇ ಒಂದು ತುಂಬ ಇಂಡಿವಿಜುವಲ್ ಆಗಿ ಆಡ್ಲಿಕ್ಕೆ ಕೂಡ ಟ್ರೈ ಮಾಡ್ತಾಯಿಲ್ಲ ರಘು ಅವರು. ಕೆಲವು ಟೈಮಲ್ಲಿ ಅವರಿಗೆ ರಕ್ಷಿತಾ ಸಪೋರ್ಟ್ ಬೇಕಾಗುತ್ತೆ, ಕೆಲವು ಟೈಮಲ್ಲಿ ಗಿಲ್ಲಿ ಸಪೋರ್ಟ್ ಬೇಕಾಗುತ್ತೆ. ಸೊ ಈ ವಿಚಾರದಲ್ಲಿ ಸ್ವಲ್ಪ ಅವ್ರು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ನನಗನ್ಸುತ್ತೆ. ಸೊ ಅದು ಅವ್ರ ಕಡೆಯಿಂದ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಕೂಡ ನೋಡಬೇಕು. ಓಕೆ, ಸೊ ಇದಾದಮೇಲೆ ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಸಖತ್ತಾಗಿತ್ತು ಗುರು ಅದು ಮಾತ್ರ. ಧ್ರುವಂತ್ ಹೇಳುವಂಥದ್ದು ಏನಂದರೆ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತಾನೆ ಅಂದರೆ, ನಿಮ್ಮ ಅಜೆಂಡಾ ಬಗ್ಗೆ ನಾನು ಮಾತಾಡಲ್ಲ. ಈ ಮನೆಗೆ ಬಂದಾಗಿಂದ ಸೊ ಇಲ್ಲಿ ನೀವು ಈ ಮನೆಯನ್ನು ಒಳ್ಳೆ ರೀತಿಯಲ್ಲಿ ಅನುಭವಿಸ್ತಾ ಇದ್ದೀರಾ, ಜೊತೆಗೆ ಈ ಒಂದು ರೀತಿಯಲ್ಲಿ ಫನ್ನಿಯಾಗಿ ಮಾತಾಡುವಂಥದ್ದು, ಸೊ ಈ ಥರ ಮಾತಾಡುವಂಥದ್ದು ಅದು ನಿಮ್ಮ USB ಅಂದರೆ ನಿಮ್ಮ ಒಂದು ಸ್ಟ್ರಾಟಜಿ ಅಥವಾ ಒಂದು ಪಾಯಿಂಟ್ ಅದು ಇಲ್ಲಿರೋದಕ್ಕೆ ನಿಮಗೆ ಅದೇ ಮೇನ್ USB ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇದನ್ನು ಬೇರೆಯವ್ರು ಯಾರಾದರೂ ಮಾಡಿದರೆ ಖಂಡಿತವಾಗ್ಲೂ ಅದು ವರ್ಕ್ ಆಗ್ತಿರಲಿಲ್ಲ, ಬಟ್ ಅದು ನಿಮಗೆ ವರ್ಕ್ ಆಗ್ತಾಯಿದೆ. ಆಮೇಲೆ ಇದನ್ನು ನೀವು ಒಂದು ರೀತಿಯಲ್ಲಿ ಅದು ನನ್ನ USB ಅನ್ನೋದನ್ನು ಹೇಳ್ಕೋಬೇಕಾಗಿತ್ತಂತೆ. ಸೊ ಅದೇನಾಗಿದೆ ಹೇಳ್ಕೊಳ್ದೇ ಇರೋ ಕಾರಣಕ್ಕೆ ಸೊ ಎಲ್ಲೋ ಮಿಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು ಬೇರೆ ಕಂಟೆಸ್ಟೆಂಟ್ಗಳಿಗೆ ಅನ್ನೋ ರೀತಿಯಲ್ಲಿ. ಇವಾಗ ಎಕ್ಸಾಂಪಲ್ ಕಾವ್ಯ ತಗೊಳ್ಳಿ, ಒಂದು ರೀತಿಯಲ್ಲಿ ಇವಳು ಚಿಕ್ಕ ಹುಡುಗಿನ ಅಥವಾ ದೊಡ್ಡವಳ ಅನ್ನೋವಂಥದ್ದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದರು ಇದೇ ರಕ್ಷಿತಾ ಅವರು. ಸೊ ಇವಾಗ ಚಿಕ್ಕ ಹುಡುಗಿ ಅಂತೂ ಖಂಡಿತವಾಗ್ಲೂ ಅಲ್ಲ, ಆ ಒಂದು ಏಜ್ ನಮ್ಮ ಹತ್ರ ಏಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಸೊ ಆ ಒಂದು ಏಜಿಗೆ ತೊಗೊಳಕ್ಕೆ ಹೋದರೆ ಸ್ವಲ್ಪ ಮೆಚೂರಾಗಿ ಮಾತಾಡ್ತಾರೆ ಆ್ಯಂಡ್ ಮೆಚೂರಾಗಿ ಕೂಡ ಥಿಂಕ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ರಕ್ಷಿತಾ ಆಡೋವಂಥದ್ದು ಒಂದು ರೀತಿಯಲ್ಲಿ ಚಿಕ್ಕಳ ಥರ ಆಡ್ತಾಳೆ, ಬಟ್ ಥಿಂಕ್ ಮಾಡೋವಂಥದ್ದು ದೊಡ್ಡವ್ರ ರೀತಿಯಲ್ಲಿ ಥಿಂಕ್ ಮಾಡ್ತಾಳೆ. ಸೊ ಇವರೆಲ್ಲ ಇವಾಗ ಈ ಥರ ಮಾತಾಡೋಕ್ಕಿಂತ ಮುಂಚೆನೇ ನೀವು ಮೊದಲೇ ಅವರಿಗೆ ಪ್ರೆಸೆಂಟ್ ಮಾಡಬೇಕಾಗಿತ್ತು. ನಾನು ಒಂದು ರೀತಿಯಲ್ಲಿ ಇದನ್ನು ಕಂಟೆಂಟ್ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ, ನನ್ನ ಒಂದು ಏನು ಮಾತಾಡೋ ಶೈಲಿ ಆದ್ರಾಗಿರ್ಬೋದು ಅಥವಾ ನಾನು ಮಾತಾಡೋ ರೀತಿ ಆದ್ರಾಗಿರ್ಬೋದು, ಒಂದು ರೀತಿಯಲ್ಲಿ ನಾನು ಅದನ್ನು ಕಂಟೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ರೆಸೆಂಟ್ ಮಾಡಬೇಕಾಗಿತ್ತು. ಸೊ ಯಾರಿಗೂ ಕೂಡ ಅವಾಗ ನಿಮ್ಮ ಮೇಲೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಿರಲ್ಲ. ಸೊ ನಿಮ್ಮ ಜೊತೆಗೆ ಅವರೆಲ್ಲ ಏನಕ್ಕಿದ್ದಾರೆ ಅಂತ ನೀವು ಅವರಿಗೆ ಒಂದು ರೀತಿಯಲ್ಲಿ ಕಂಟೆಂಟ್ನ ಕೊಡ್ತಾ ಇದ್ದೀರಾ, ಆಮೇಲೆ ಅವ್ರನ್ನ ನೀವು ಎಂಗೇಜ್ ಆಗಿ ಇಡ್ತಿದ್ದೀರಾ. ಸೊ ಅದಕ್ಕೋಸ್ಕರನೇ ಅವ್ರು ನಿಮ್ಮ ಜೊತೆ ಇರ್ತಿರೋವಂಥದ್ದು ಅಂತ ಹೇಳಿದ ತಕ್ಷಣವೇ ಅಲ್ಲಿ ರಕ್ಷಿತಾ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ. ಅಂದರೆ ಯೂಸ್ ಮಾಡ್ಕೊಳ್ಳಿ, ನಾನು ಅವ್ರನ್ನ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಅಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಧ್ರುವಂತ್ ಹೇಳಿಕ್ಕೆ ಹೊರಟಿದ್ದೇನು ಅಂತಂದರೆ, ಸೊ ಮನೆ ಒಳಗಡೆಗೆ ಇರುವಂಥವ್ರು ಯಾಕೆ ಇವ್ರ ಬಗ್ಗೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಕಾರಣಗಳು ಇದೆಲ್ಲ ಕೊಟ್ಟರು. ಅಂದರೆ ಸೊ ನೀವು ಅವರಿಗೆ ಒಂದು ರೀತಿಯಲ್ಲಿ ಕಂಟೆಂಟ್ನ ಕೊಡ್ತಾ ಇದ್ದೀರಾ, ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಕಂಟೆಂಟ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ಅವರು ನಿಮ್ಮ ಜೊತೆಗಿದ್ದರೆ ಸೊ ಅವರು ಎಂಗೇಜ್ ಆಗಿರ್ತಾರೆ, ಅಥವಾ ನೀವು ಕೂಡ ಅವ್ರಿಗೆ ಎಂಗೇಜ್ ಆಗಿ ಇಡ್ತಾ ಇದ್ದೀರಾ. ಸೊ ಆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಸೊ ಇಬ್ರಿಗೂ ಕೂಡ ಲಾಭ ಇರೋದ್ರಿಂದ ಸೊ ಅವ್ರು ನಿಮ್ಮನ್ನು ಒಂದು ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ ಅನ್ನೋಂಥ ಹೇಳಲಿಕ್ಕೆ ಹೊರಟಾಗ ಸೊ ರಕ್ಷಿತಾ ಕೂಡ ಏನು ಹೇಳ್ತಾರೆ ಅಂತಂದರೆ, ಹೌದು ಅವ್ರು ನನ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಕೂಡ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಎಲ್ಲೋ ಸೊ ಆ ಮಾತಿಂದ ಎಕ್ಸ್ಪೋಸ್ ಆದರು ಅಂತ ಹೊರಗಡೆ ಕಾಣಿಸುತ್ತೆ. ಎಕ್ಸ್ಪೋಸ್ ಆದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ, ಬಟ್ ಆ ಮಾತು ಹೇಳಿದ್ದಾದಮೇಲೆ ಸೊ ಇವಾಗೆಲ್ಲೋ ಧ್ರುವಂತ್ ಅವರು ಒಂದು ರೀತಿಯಲ್ಲಿ ರಕ್ಷಿತಾ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ರು ಅಂತಲೇ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಧ್ರುವಂತ್ ಹೇಳ್ತಾನೆ, ದಟ್ ಈಸ್ ದ ಟ್ರೂತ್ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಇದೇ ಸತ್ಯ, ನೀವು ಅವರನ್ನು ಯೂಸ್ ಮಾಡ್ಕೊತಿದ್ದೀರಾ, ಅವರು ನಿನ್ನನ್ನು ಯೂಸ್ ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಸರ್ವೈವ್ ಆಗಲಿಕ್ಕೆ ಅನ್ನೋವಂಥದ್ದನ್ನೇ ಸತ್ಯ ಅನ್ನೋ ರೀತಿಯಲ್ಲಿ ಅಲ್ಲಿ ಅವರು ಪ್ರೂವ್ ಮಾಡಿಬಿಟ್ರು ಅಲ್ಲಿ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡುವಂಥದ್ದು ಏನು ಅಂತಂದರೆ, ಟಾಸ್ಕ್ಗಳನ್ನ ಶುರು ಮಾಡ್ತಾರೆ. ಆ್ಯಂಡ್ ಟಾಸ್ಕ್ ಶುರು ಮಾಡೋಕ್ಕಿಂತ ಮುಂಚೆ ಈ ವಾರದಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಒಂದು ವಾರದ ಟಾಸ್ಕ್ಗಳು ಮುಂದುವರಿಯುತ್ತೆ ಅನ್ನೋವಂಥದ್ದನ್ನು ಆ್ಯಂಡ್ ನಾಮಿನೇಷನ್ ನಡೆಯುತ್ತೆ ಅನ್ನೋಂಥದ್ದನ್ನು ಅಲ್ಲಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಲ್ರೆಡಿ ಗೊತ್ತಿದೆ ನಿಮಗೆ, ನೋಡಿದ್ದೀರಾ. ಆ್ಯಂಡ್ ಪ್ರತಿ ಬಾರಿ ಕೂಡ ಬಿಗ್ ಬಾಸ್ ಅವರು ಸೂಚಿಸಿದಾಗ ಸೊ ಕ್ಯಾಪ್ಟನ್ ರಾಶಿಕ್ ಅವರು ಸೊ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗತ್ತೆ, ಇನ್ನು ಒಬ್ಬರನ್ನ ಸೊ ಸೇಫ್ ಮಾಡಬೇಕಾಗತ್ತೆ. ಆ್ಯಂಡ್ ಅವರಿಬ್ಬರು ಕೂಡ ಒಂದು ತಂಡದ ನಾಯಕರಾಗ್ತಾರೆ. ಆ್ಯಂಡ್ ಟಾಸ್ಕ್ ಗೆದ್ದ ನಂತರ ಸೊ ಅಲ್ಲಿ ಯಾರು ಗೆಲ್ತಾರೆ ಸೊ ಅವರು ತಂಡದ ನಾಯಕ ಸೊ ಸೇಫ್ ಆಗ್ತಾನೆ. ಆ್ಯಂಡ್ ಯಾರು ಸೋಲ್ತಾರೆ ಸೊ ಅವರು ನಾಮಿನೇಷನಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗೆದ್ದವರು ಕೂಡ ಕ್ಯಾಪ್ಟನ್ಸಿ ಒಂದು ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ. ಆ್ಯಂಡ್ ಯಾರು ಸೋಲ್ತಾರೆ ಸೊ ಅವರು ಸೊ ನಾಮಿನೇಷನ್ ಆಗಿ ಈ ಒಂದು ವಾರದ ಮನೆಯಿಂದ ಆಚೆ ಹೋಗಲಿಕ್ಕೆ ನಾಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನು ಅಂತಂದರೆ, ಇಬ್ಬರನ್ನ ನಾಯಕರನ್ನ ಚೂಸ್ ಮಾಡುವಂಥದ್ದು ಇಲ್ಲಿ ರಾಶಿಕಾ ಆದರೆ, ಆ ನಾಯಕರ ತಂಡದಲ್ಲಿ ಯಾರು ಆಡಬೇಕು ಅನ್ನೋವಂಥದ್ದನ್ನ ಚೂಸ್ ಮಾಡುವಂಥದ್ದು
ಧ್ರುವಂತ್ ಆ್ಯಂಡ್ ರಕ್ಷಿತ್ ಅವ್ರಿಗೆ ಒಂದು ಚಾನ್ಸ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ಫಸ್ಟು ಟಾಸ್ಕಿಗೆ ಅಲ್ಲಿ ರಾಶಿಕಾ ಸೂಚನೆ ಮಾಡಿರುವಂಥದ್ದು ಸೇಫ್ ಆಗಿ ಸೂರಜ್ ಅವ್ರನ್ನ ಸೂಚನೆ ಕೊಡ್ತಾಳೆ. ಆ್ಯಂಡ್ ನಾಮಿನೇಟ್ ಅಂತ ಬಂದಾಗ ಚೈತ್ರ ಅವ್ರಿಗೆ ನಾಮಿನೇಟ್ ಮಾಡುವಂಥದ್ದು. ಆ್ಯಂಡ್ ಇಬ್ಬರು ಕೂಡ ರೀಸನ್ ಕೊಡ್ತಾರೆ. ಒಂದು ಸೂರಜ್ಗೆ ಫಸ್ಟಿಗೆ ಕೊಟ್ಟಿರುವಂಥದ್ದು ಏನು ಅಂತಂದರೆ, ಸೊ ಲಾಸ್ಟ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಮೇ ಬಿ ಅಲ್ಲಿ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಮೋಸ ಆಯಿತು ಉಸ್ತುವಾರಿಗಳ ಕಡೆಯಿಂದ. ಉಸ್ತುವಾರಿ ಚೆನ್ನಾಗಿ ಮಾಡಿದಿದ್ರೆ ಅವ್ರಿಗೂ ಕೂಡ ಇಲ್ಲಿ ನಮ್ಮ ಜಾಗದಲ್ಲಿ ಇರ್ಬೋದಾಗಿತ್ತು, ಬಟ್ ಎಫರ್ಟ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ನಾನು ಸೇಫ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾಮಿನೇಟ್ ಅಂತ ಮಾಡಿರುವಂಥದ್ದು ಚೈತ್ರಾಗೆ ಅದೇ ಸೇಮ್ ರೀಸನ್, ಉಸ್ತುವಾರಿ ಸರಿ ಮಾಡಲಿಲ್ಲ ಅನ್ನೋವಂಥದ್ದು. ಆಮೇಲೆ ಡೌಟ್ ಕೇಳಿದಾಗ ಮಾತಾಡಲಿಲ್ಲ, ಸುಮ್ಮನೆ ಕಿತ್ತಾಟ ಮಾಡಿದ್ರು ಅನ್ನೋಂಥ ರೀಸನ್ ಕೊಟ್ಟು ಅವರು ನಾಮಿನೇಟ್ ಮಾಡ್ತಾರೆ. ಸುಮಾರು ಜನಕ್ಕೆ ಇವಾಗ ಸೂರಜ್ ಅವ್ರನ್ನ ಸೇಫ್ ಮಾಡಿದ್ದಕ್ಕೆ ರಾಶಿಕ್ ಅವರು ಒಂದು ರೀತಿಯಲ್ಲಿ ಫೇವರಿಸಮ್ ಮಾಡಿದ್ರು, ಹಾಗೆ ಈಗಂತ ಕೆಲವೊಂದು ಮಾತುಗಳೆಲ್ಲ ಬರ್ತಿದೆ. ಸೊ ಮೊನ್ನೆ ಒಂದು ವಿಚಾರದಲ್ಲಿ ಏನಾಯಿತು ಅಂತಂದರೆ, ಕ್ಯಾಪ್ಟನ್ ಬಟ್ಟೆ ಎಲ್ಲ ಬಿಸಾಕ್ತಾರಲ್ಲ, ಸೊ ಅವಾಗ ಏನಂತರು ಅಂತಂದರೆ ಓಕೆ ರಾಶಿಕ್ ಅವರು ಸೂರಜ್ನ ಬಿಟ್ಕೊಟ್ರು ಅಂದರು. ಇವಾಗ ಸೇಫ್ ಮಾಡಿದ್ದಕ್ಕೆ ಏನಂತಿದ್ದಾರೆ ಅಂತಂದರೆ ಫೇವರಿಸಮ್ ಮಾಡಿದ್ರು ಅಂತಾರೆ. ಒಟ್ಟಿನಲ್ಲಿ ಜನ ಏನು ಅಂತಂದರೆ ಮಾತಾಡ್ತಾನೇ ಇರ್ತಾರೆ. ಕೆಲವು ವಿಚಾರದಲ್ಲಿ ನಾವು ಸರಿ ಇದ್ದೀವಾ ಸರಿ ಇಲ್ವಾ, ನಾವು ತೊಗೊಂಡು ನಿರ್ಧಾರ ಸರಿ ಇತ್ತಾ ಅನ್ನುವಂಥದ್ದನ್ನ ಗೊತ್ತಾದರೆ ಸಾಕು ಅಂತ ನನಗನ್ಸುತ್ತೆ. ನನಗನ್ಸಿರೋ ಪ್ರಕಾರ ಅವರೇನು ಸೇಫ್ ಏನು ಮಾಡಿಲ್ಲ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಇಲ್ಲಿ ಚೈತ್ರ ಆ್ಯಂಡ್ ಸೂರಜ್ ಅಂತ ಬಂದಾಗ ಸೂರಜ್ ನನ್ನ ಪ್ರಕಾರ ಎಲ್ಲೋ ಬೆಟರಾಗಿ ಡಿಸರ್ವಿಂಗ್ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಸೂರಜ್ ಅಪೋಸಿಟ್ ಆಗಿ ಬೇರೆ ಯಾರನ್ನೋ ತಂದಿದ್ದರೆ ನಾನು ಇವಾಗ ತಪ್ಪು ಅಂತ ಹೇಳ್ತಾ ಇದ್ದೆ. ಸೊ ಸೂರಜ್ನ ಸೇಫ್ ಮಾಡಿ ಗಿಲ್ಲಿನ ನಾಮಿನೇಟ್ ಮಾಡಿದರೆ, ಅಥವಾ ಅಶ್ವಿನಿ ನಾಮಿನೇಟ್ ಮಾಡಿದರೆ, ಅಥವಾ ಧನುಷ್ನ ನಾಮಿನೇಟ್ ಮಾಡಿದರೆ ನಾನು ಖಂಡಿತವಾಗಲೂ ರಾಶಿಕಾಗೆ ಬೈತಾ ಇದೆ. ಬಟ್ ಸೂರಜ್ ಆ್ಯಂಡ್ ಚೈತ್ರ ಅಂತ ಬಂದಾಗ ಹೌದು ಸೂರಜ್ ಸೇಫ್ ಇದ್ದಾರೆ, ಚೈತ್ರ ನಾಮಿನೇಟ್ ಆಗಲೇಬೇಕು. ಸೊ ಅದು ನನಗೆ ಸರಿ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ಯಾವುದೇ ಫೇವರಿಸಮ್ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ, ಬಟ್ 2 ರೌಂಡ್ ಆಗುತ್ತೆ. 2 ರೌಂಡಲ್ಲೂ ಕೂಡ ನಿಜವಾಗ್ಲೂ ಎಂಥ ಕೆಟ್ಟದಾಗಿ ಆಡಿದ್ರು ಅಂತಂದರೆ ಚೈತ್ರ ಮಾತ್ರ ನಿಜವಾಗ್ಲೂ ವರ್ಸ್ಟ್ ಅಂತ ಅನಿಸ್ತಪ್ಪ ನನಗೆ. ಅಲ್ಲಿ ಅಶ್ವಿನಿ ಅಲ್ಲಿ ಚೈತ್ರ ಅಲ್ಲಿ ಗೆಲ್ತಾ ಇದ್ದಾರೆ ಅಂತ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದರು. ಅಂದರೆ ಕೈಯಿಂದ ಹಾಕೊಂಡು ಹಿಂಗೆ ಚೂಡ್ತಾ ಇದ್ದಾರೆ, ಉಗುರಿಂದ ಒಂಥರ ಮಾಡ್ತಿದ್ದಾರೆ. ಅಶ್ವಿನಿ ಮೇಲೆ ಅಲ್ಲಿ ಒಂಥರ ಕೂತಿದ್ದಾರೆ, ಎಗರ್ಬಿಟ್ಟು ಕೂತ್ಕೊಳ್ಳೋದು, ಆಮೇಲೆ ಬಟ್ಟೆ ಎಳೆಯೋದು, ಏನು ಆಟ ಆಡ್ತಾರೆ ಗುರು. ನಿಜವಾಗ್ಲು 2 ರೌಂಡಲ್ಲೂ ಕೂಡ ತುಂಬ ಅಂದರೆ ತುಂಬ ಅಸಹ್ಯವಾಗಿ ಆಡಿರೋವಂಥದ್ದು ಚೈತ್ರ. ಆಡೋಕ್ಕಾಗಿಲ್ಲ ಅಂತಂದರೆ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಯ್ತಾ ಇರಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಥೂ ಅಂತ ಉಗಿಯೋವಂಥದ್ದು, ಉಗುರಿಂದ ಚಿವುಟೋವಂಥದ್ದು, ಇದೆಲ್ಲ ಏನಕ್ಕೆ ಆಡ್ತಾರೋ ಗೊತ್ತಿಲ್ಲ. ಅಲ್ಲಿ ಫಸ್ಟ್ ರೌಂಡಲ್ಲಿ ಅದೇ ಆಯಿತು, ಸುಮ್ಮನೆ ಕಿತ್ತಾಡ್ತಿದ್ದಾರೆ. ಅವರಿಬ್ಬರು ಹುಡುಗರು ಮಾತ್ರ ಅಲ್ಲಿ ಅವರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಫಿಸಿಕಲ್ ಆದರು. ಅಷ್ಟೊಂದು ಫಿಸಿಕಲ್ ಆಗುವಂಥ ಅವಶ್ಯಕತೆ ಇರಲಿಲ್ಲ. ನನ್ನ ಪ್ರಕಾರ ಎಲ್ಲೋ ಫಸ್ಟ್ ರೌಂಡಲ್ಲಿ ಜಾಸ್ತಿ ಫಿಸಿಕಲ್ ಆಗಿರುವಂಥದ್ದು ರಜತ್ ಅಂತಲೇ ಅನಿಸುತ್ತೆ. ಕೂತಿಗೆ ಹಿಡಿದು ಇದು ಮಾಡುವಂಥದ್ದು, ಗೋಡೆಗೆ ಹೋಗಿ ತಲೆ ಜಜ್ಜುವಂಥದ್ದು, ಅಲ್ಲಿ ಒಂದು ಸ್ವಲ್ಪ ಎಲ್ಲೋ ಏಟಾಯಿತು ಅಂತ ಅನಿಸುತ್ತೆ ಯಾರಿಗೆ, ಸೂರಜ್ ಅವ್ರಿಗೆ. ಸೊ ಅದಕ್ಕೋಸ್ಕರ 1-2 ನಿಮಿಷ ಏನೋ ಅದು ಸ್ವಲ್ಪ ಪಾಸ್ ಕೂಡ ಮಾಡಿದ್ರು. ಅದಾದಮೇಲೆ ತಿರ್ಗಾ ಸ್ಟಾರ್ಟ್ ಆಯಿತು, ಬಟ್ ಎಲ್ಲೋ ಸ್ವಲ್ಪ ಜಾಸ್ತಿನೇ ಓವರಾಗಿ ಫಿಸಿಕಲ್ ಆದರು ಅಂತ ನನಗನ್ಸುತ್ತೆ. ಆಮೇಲೆ ಏನಾಯಿತು ಅಂದರೆ 3 ಡಿಸ್ಕ್ಗಳು ಉಳಿದಿತ್ತು. ಸೊ ಕೊನೆಯಲ್ಲಿ ಯಾರು ಜಾಸ್ತಿ ಇರುತ್ತೆ ಸೊ ಅವರೇ ವಿನ್ ಆಗ್ತಾರೆ. ಬಜರ್ ಆಗೋ ಟೈಮಲ್ಲಿ 3 ಉಳಿದಾಗ ಅಲ್ಲಿ ಬಟ್ಟೆ ಹಿಡ್ಕೊಂಡು ಎಳೆದಾಡ್ತಿರ್ತಾರೆ. ಅವರಿಬ್ಬರು ಕೂಡ ಹುಡುಗರು ಅಲ್ಲಿ ಫಿಕ್ಸ್ ಆಗಿಬಿಟ್ಟವ್ರೆ, ಇವರು ಮಧ್ಯೆ ಇರುವಂಥದ್ದಲ್ಲಿ ಆಟ. ಸೊ ಈ ಟೈಮಲ್ಲಿ ಅಲ್ಲಿ ಬಟ್ಟೆ ಎಳ್ಕೊಂಡು ಕೂತ್ಕೊಂಡಾಗ ಅಲ್ಲಿ ರಾಶಿಕಾ 2-3 ಸಾರಿ ಹೇಳ್ತಾಳೆ, ನಾನು ಬಟ್ಟೆ ಇಳ್ಬೇಡಿ ಚೈತ್ರಕ್ಕ, ಬಟ್ಟೆ ಇಳ್ಬೇಡಿ ಅಂತ 2-3 ಸಾರಿ ಹೇಳಿದ್ದಾದ್ಮೇಲೂ ಕೂಡ ಅಲ್ಲಿ ಕೇಳಲ್ಲ. ಆಮೇಲೆ ಡಿಸ್ಕ್ ತೆಗಿತೀನಿ ನೀವೇನಾದರೂ ಇದೇ ಥರ ಮಾಡಿದ್ರಿ ಅಂತಂದ್ರೂ ಕೇಳಲ್ಲ, ಬಟ್ಟೆನೇ ಬಿಡೋದಿಲ್ಲ. ಅವಳೇನು ಮಾಡ್ತಾಳೆ, ತೊಗೊಂಡೋಗಿ ಒಂದು ಡಿಸ್ಕ್ನ ತೆಗೆದು ಬಿಸಾಕ್ತಾಳೆ ತೆಗೆ. ಸೊ ಅವಾಗ ಏನಾಗುತ್ತೆ, ಸೊ ಅಶ್ವಿನಿ ತಂಡ ವಿನ್ ಆಗುತ್ತೆ. ಅದಾದಮೇಲೆ ತುಂಬ ಒಂದು ದೊಡ್ಡ ಹೈಡ್ರಾಮ ನಡೆಯುತ್ತೆ. ಅದು ಹೆಂಗೆ ನೀವು ಆ ಡಿಸ್ಕ್ನ ತೆಗೆದ್ರಿ ಅಂತ. ಅಲ್ಲ ಗುರು, ಇವಾಗ ಆಲ್ರೆಡಿ ಅವಳು ಇನ್ಫಾರ್ಮ್ ಮಾಡಿದಾಳಲ್ವಾ, ಸೊ ನೀವೇನಾದರೂ ಬಟ್ಟೆ ಬಿಟ್ಟಿಲ್ಲ ಅಂತಂದರೆ ನಾನು ಆಲ್ರೆಡಿ ತೆಗಿತೀನಿ ಅಂತ 3-4 ಸಾರಿ ಹೇಳಿದ ಮೇಲೂ ಕೂಡ ನೀವು ತೆಗೆದಿಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಸ್ಕ್ನ ತೆಗೆದು ಬಿಸಾಕಿದ್ದೀನಿ ಅಂತ ಹೇಳಿದ್ರು ಅಲ್ಲಿ. ಸೊ ಇದ್ರಲ್ಲಿ ನನಗೇನು ತಪ್ಪು ಅನಿಸ್ಲಿಲ್ಲ. ಅಲ್ಲಿ ಕೆಲವರೆಲ್ಲ ಮಾತಾಡಿದ್ರು, ಸೊ ಈ ಥರ ಬಟ್ಟೆ ತೆಗಿಬಾರ್ದು, ಕಾವ್ಯ ಆ್ಯಂಡ್ ಧನುಷ್ ರಘು ಕೂಡ ಹೇಳಿದ್ರು ಬಟ್ಟೆ ಹಿಡ್ಕೋಬಾರ್ದು ಅಂತ ಬರೆದಿಲ್ಲ ಅಂತ. ಅಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಅಂತ ಅರ್ಥ ಆಗಿಲ್ಲ ನನಗೆ. ಯಾವನಾದರೂ ಬಟ್ಟೆ ಹಿಡ್ಕೊಂಡು ಆಡ್ತಾರೆ ಅಂತ ಗೊತ್ತಿತ್ತಾ? ಆಮೇಲೆ 3-4 ಸಾರಿ ಹೇಳಿದ್ದಾದ್ಮೇಲೂ ಕೂಡ ಬಿಟ್ಟಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗತ್ತೆ? ಇನ್ನೇನು ಅವಳು ತೊಗೊಬೋದಾಗಿತ್ತು ಡಿಸಿಷನ್ ಹೇಳಿ ನೋಡೋಣ. ಇನ್ನು ಫೌಲ್ ಅಂತ ಕೊಡಬೇಕಾಗಿತ್ತು. ಆ ಫೌಲಲ್ಲೇ ಇದ್ದಾರೆ ಆಲ್ರೆಡಿ ಅವರು ಗೇಮಲ್ಲಿ ಅಲ್ಲಾಡ್ತಾ ಇಲ್ಲ, ಅಲ್ಲಿ ಬಟ್ಟೆ ಹಿಡ್ಕೊಂಡು ಹೇಳ್ತಿದ್ದಾರೆ ಅಷ್ಟೇ. ಅದು ನನ್ನ ಪ್ರಕಾರ ಕರೆಕ್ಟಾಗಿದೆ ರಾಶಿಕಾ ಮಾಡಿರುವಂಥದ್ದು. ಇವಾಗ ಸುಮ್ಮನೆ ಜನ ನೆಗೆಟಿವ್ ಮಾಡ್ಬೋದು, ಬಟ್ ನನ್ನ ಪ್ರಕಾರ ರಾಶಿಕಾ ಆ ಡಿಸ್ಕ್ನ ತೆಗೆದು ಬಿಸಾಕಿರೋದು ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ಟೆ ವಿಚಾರ ಅದು ಇನ್ ಕೇಸ್ ಅಲ್ಲಿ ಮಾನ ಮರ್ಯಾದೆ ಏನಾದರೂ ಹೋಗಿದ್ದಿದ್ರೆ, ಅದೇನೋ ಟಿ ಶರ್ಟ್ ಹರಿದು ಒಳಗಡೆ ಇನ್ನೊಂದು ಟಿ ಶರ್ಟ್ ಹಾಕ್ಕೊಂಡಿದ್ರು ಅಶ್ವಿನಿ ಅವರು, ಓಕೆ, ಹಾಕಿರಲಿಲ್ಲ ಅಂತಂದಿದ್ರೆ, ಅದೇ ರಕ್ಷಿತಾಗೆ ಏನೋ ಮಿಸ್ಸಾಗಿ ರಾಶಿಕಾ ಸ್ಪಂದನ ಮಾಡಿದ್ದಕ್ಕೆ ಏನೇನೆಲ್ಲ ಆಗೋಯ್ತು ಹೊರಗಡೆಗೆ. ಒಂದು ಗೇಮೇ ಹೆಚ್ಚಾಯ್ತಾ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಬಟ್ ಇಲ್ಲಿ ಅಶ್ವಿನಿ ಅವರ ಟಿ ಶರ್ಟ್ ಆ ರೇಂಜಿಗೆ ಹಿಡಿದು ಎಳೆದ್ರೂ ಕೂಡ ಆ ಡಿಸಿಷನ್ ತೊಗೊಂಡ ಮೇಲೆ ಇವಾಗ ಈ ಥರ ಮಾತಾಡ್ತಾರೆ ಅಂತಂದರೆ ಇನ್ನೇನು ಹೇಳ್ತಾರೆ ಇವರಿಗೆ. ಅಲ್ಲೇನು ಇನ್ಸಿಡೆಂಟ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಆಗಿದ್ದಿದ್ರೆ ಚೈತ್ರಾಗೆ ಎಲ್ಲರೂ ಹಾಕೊಂಡ್ರು ರುಬ್ಬಿರೋರು. 2ನೇ ರೌಂಡ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಸವಾಲು ಕೂಡ ಹಾಕ್ತಾರೆ. ಅದೇನು ಅಂತಂದರೆ, ಸೊ ಇವಾಗ ಜಿದ್ದಿಗೆ ಬಿದ್ದಿದ್ದೀನಿ, ಸಾಯೋದಾದರೆ ಈ ಗ್ರೌಂಡಲ್ಲೇ ಸಾಯ್ತೀನಿ, ನಾನು ಈ ಮನೆ ನನಗೆ ಜೀವ ಕೊಟ್ಟಿದೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಒಂದು ಬಿಗ್ ಬಾಸ್ ಆಟಕ್ಕೆ ನಾನು ಗ್ರೌಂಡಲ್ಲಿ ಸಾಯ್ತೀನಿ ಅದು ಇದು ಅನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ ಯಾರು ಮೆಂಟಲಿ ಸ್ಟೇಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ.
ಸೆಕೆಂಡ್ ರೌಂಡಲ್ಲಿ ಇನ್ನೂ ದೊಡ್ಡ ಕೆಟ್ಟದಾಗಿ ಆಡ್ತಾರೆ ಅಲ್ಲಿ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಗ್ ಬಾಸ್ ಅವ್ರು ಹೇಳ್ತಾರಲ್ಲ ಸ್ಟಾರ್ಟಿಂಗಲ್ಲೇ, ಟಾಸ್ಕ್ ಆಡಿ ಡಿಸ್ಕ್ನ ಕಾಪಾಡ್ಕೊಳ್ಳುವಂಥದ್ದು ಅಗತ್ಯ, ಬಟ್ ಜೀವಕ್ಕೆ ಹಾನಿ ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಒಂದು ವಾರ್ನಿಂಗ್ನ ಕೊಟ್ಟು ಸೊ ಅಲ್ಲಿ ಅಗೇನ್ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಏನು ಕೆಟ್ಟದಾಗಿ ಆಡೋದಿಲ್ಲ ಗುರು, ಅಗೇನ್ ಕಿತ್ತಾಟ ಗುರು. ಚೈತ್ರ ಇನ್ನೂ ಜಾಸ್ತಿ ಮಾಡಿದ್ಲು ಅವಳು. ಅಂಥ ಚೈತ್ರ ಗುರು ಸುಮ್ಮನೆ ಕಿರ್ಚಾಡೋವಂಥದ್ದು, ಗಿಲ್ಲೋವಂಥದ್ದು, ಚಿವುಟೋವಂಥದ್ದು, ಕುತ್ತಿಗೆ ಹಿಡಿದು ಎಳೆಯೋವಂಥದ್ದು, ಥೂ ಅಂತ ಉಗಿಯೋವಂಥದ್ದು, ಉಗುರಿಂದ ಒಂದು ರೀತಿಯಲ್ಲಿ ತಿವಿಯೋವಂಥದ್ದು, ದೇವ್ರನ್ನೆಲ್ಲ ಕರೆದ್ಬಿಟ್ರು. ಕೊರಗಜ್ಜ ಹಂಗಜ್ಜ, ಯಪ್ಪ ದೇವ್ರನ್ನೆಲ್ಲ ಯಾಕಮ್ಮ ತರ್ತೀಯ ನೀನು ಗೇಮಲ್ಲಿ? ಇನ್ನೊಂದು ಯಾವುದೋ ದೇವ್ರ ಹೆಸರು ಹೇಳಿದ್ಲಪ್ಪ, ನನಗೆ ಗೊತ್ತಾಗಲಿಲ್ಲ. ಅದು ಯಾರಾದ್ರೂ ಮಂಗ್ಳೂರು ಸೈಡ್ ಹೇಳಿದ್ರೆ ಹೇಳಬೇಕು ನನಗೆ. ಆ ರೇಂಜಿಗೆ ಅದು ಕೊರಗಜ್ಜ ಎಲ್ಲ ಕರೆಯುವಂಥದ್ದು ಏನಾಗ್ತಿದೆ? ಜಸ್ಟ್ ಒಂದು ಟಾಸ್ಕ್ ಆಡ್ತಿದ್ದಾರೆ ಅಲ್ಲಿ. ಅಲ್ಲ, ಅವಳಿಗೆ ಬಿಡಿಸ್ಕೊಳ್ಳೋಕೆ ಆಗದೆ ಇರೋದಕ್ಕೆ ಸುಮ್ಮನೆ ಚೂಟೋದಂತೆ, ಚೂಟ್ಬಿಟ್ಟು ಬಿಡಿಸ್ಕೋತಾಳಂತೆ. ದೇವ್ರನ್ನೆಲ್ಲ ಕರಿತಿದ್ದಾಳೆ. ಓಕೆ, ಅಶ್ವಿನಿ ಕಡೆಯಿಂದ ಒಂದು 2-3 ಫಿಸಿಕಲಾಗಿ ಹಿಂಗೆ ಹೊಡೆದ್ಲು ಕೈಗೆ, ತಪ್ಪಿದೆ. ಬಟ್ ಈ ರೇಂಜಿಗೆ ಕಾಟ ಕೊಟ್ಟರೆ ಯಾವನಾದ್ರೂ ಬಿಡ್ತಾನ ಗುರು? ಅಲ್ಲ, ಬಿಡಿಸ್ಕೊಂಡು ಹೋಗ್ಬೇಕು ಏನೋ ಒಂದು ಮಾಡಿ. ಹಾಗಂತ ಚೂಟ್ಬಿಟ್ಟು ಬಿಡಿಸ್ಕೋಬೇಕಾ? ಇದು ಯಾವುದೋ ಚಿಕ್ಕ ಮಕ್ಕಳು ಆಡ್ತಾರಲ್ಲ ಗಲ್ಲಿ ಆಟ, ಸೊ ಆ ಥರ ಆಡ್ತಿದ್ದಾರೆ ಅಲ್ಲಿ. ಸೊ ಯಾವನಿಗಾದ್ರೂ ಚೂಟಿದ್ರೆ ಬಿಡೋಕ್ಕಾಗುತ್ತೆ? ಅದಕ್ಕೆ ಸರಿಯಾಗಿ ಕೊಟ್ಲು ಒಂದು 2 ಏಟ. ಸರಿಯಾಗೇನು ಕೊಟ್ಟಿಲ್ಲ, ಕೈಗೆ ಸುಮ್ಮನೆ ಹೊಡೆದಿರೋ ಅಂಥದ್ದು ಅದು. ಅದಾದಮೇಲೂ ಕೂಡ ಅಲ್ಲಿ ಬಿಡಲಿಲ್ಲ, ಥೂ ಥೂ ಅಂತೆಲ್ಲ ಊದ್ಲು. ಅದಕ್ಕೆ ಕೈನ ಹಿಂಗೆ ಹಿಡಿದ್ಬಿಟ್ಟು ಅಮುಕ್ಬಿಟ್ಲು ಯಾರೋ ನಮ್ಮ ಅಶ್ವಿನಿ ಅವರು. ಆಮೇಲೆ ಕಣ್ಣಲ್ಲಿ ಹೋಗ್ಬಿಟ್ಟು ಬೆಳ್ಳು ಆಡಿಸ್ತಿದ್ದಾಳೆ. ಇದು ಏನು ಆಟನೋ ಇಂಥವ್ರನ್ನೆಲ್ಲ ಅದು ಯಾಕೆ ತಂದು ಹಾಕ್ತಾರೋ ನಿಜವಾಗ್ಲೂ ನನಗೆ ಸರಿ ಅಂತ ಅನಿಸಿಲ್ಲ. ಈ ಕಡೆಗೆ ಸೂರಜ್ ಆ್ಯಂಡ್ ನಮ್ಮ ರಜತ್ಗೆ ತಲೆಯಾಗಿ ಬಡೀತು ಅಂತ ಅನಿಸುತ್ತೆ. ಅದಾದಮೇಲೆ ತಿರ್ಗಾ ಅಗೇನ್ ರಿಕವರ್ ಆದ, ಅದು ಬೇರೆ ವಿಷಯ. ಸೊ ಅವ್ರ ಕಡೆ ನೋಡಿದ್ರೆ ಫಿಸಿಕಲಾಗಿ ಅಷ್ಟು ಕಷ್ಟಪಡ್ತಿದ್ದಾರೆ, ಇವ್ರು ನೋಡಿದ್ರೆ ಚಿಲ್ಲರೆ ಥರ ಆಡ್ತಿದ್ದಾಳೆ. ಅಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಒಂದು ರೀತಿ ನಗು ಬರ್ತಿದೆ ಎಲ್ರಿಗೂ ಕೂಡ. ಗಿಲ್ಲಿ ಕೂಡ ಹೇಳ್ದ, ವಟ ಅಂತ ಮಾತಾಡೋದಕ್ಕಿಂತ ಫಸ್ಟ್ ನೀನು ಆಡು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆಮೇಲೆ ಆದ್ಮೇಲೆ ಕೂಡ ಒಪ್ಕೊಂಡ್ಲೇಳು, ಹೌದು ನನಗೆ ಜೋರಾಗಿ ಹಿಡ್ಕೊಂಡಿದ್ದಾರೆ, ನಾನು ಹೆಂಗೆ ಬಿಡಿಸ್ಕೊಳ್ಳೋದು, ಅದಕ್ಕೋಸ್ಕರ ಚೂಟಿದೆ ಅನ್ನೋ ರೀತಿ. ಅಲ್ಲಿ ಚೂಟಿದ್ರೆ ನಾನು ಡಿಸ್ಕ್ನ ಎತ್ತಾಕ್ತೀನಿ ಅಂತ ಹೇಳಿ ರಾಶಿಕಾ ಕರೆಕ್ಟಾಗಿ ಹೇಳಿದಾಳೆ, ಕ್ಲಿಯರಾಗಿ ಹೇಳಿದಾಳೆ. ಆದರೂ ಕೂಡ ಬಿಡ್ತಿಲ್ಲ. ತಪ್ಪುಗಳ ಮೇಲೆ ತಪ್ಪು, ಆಟ ಆಡೋದಕ್ಕೆ ಬರದೇ ಇರೋದಕ್ಕೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಕಿರ್ಚಾಡೋವಂಥದ್ದು, ಅರ್ಚಾಡೋವಂಥದ್ದು. ಫಸ್ಟ್ ಸೀಸನ್ 11ರಲ್ಲಿ ಮಾಡಿದ್ಲಲ್ಲ, ಅದಕ್ಕಿಂತ ದರಿದ್ರವಾಗಿ ಆಡ್ತಿದ್ದಾಳೆ ಇವಾಗ ಚೈತ್ರಕ್ಕ. ಆ್ಯಂಡ್ ಇದಾದಮೇಲೆ ವಿನ್ನರ್ ಅಂತ ಸೂರಜ್ ತಂಡನ ಘೋಷಣೆ ಮಾಡ್ತಾರೆ. ಬಿಕಾಸ್ ಆ ತಂಡದಲ್ಲಿ ಆ ಒಂದು ರೌಂಡಲ್ಲಿ ಇದ್ದಂಥದ್ದು ಸೂರಜ್ ತಂಡದಲ್ಲಿನೇ ಜಾಸ್ತಿ ಒಂದು ಆ ಡಿಸ್ಕ್ಗಳಿದ್ದಂಥದ್ದು ಅಗೇನ್ ಅಲ್ಲಿ ಘೋಷಣೆ ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಸೂರಜ್ ಅವರು ಸೇಫ್ ಆಗಿದ್ದಾರೆ ಆ್ಯಂಡ್ ಚೈತ್ರ ಅವರು ಈ ಒಂದು ವಾರದಲ್ಲಿ ಮನೆಗೆ ಹೋಗಲಿಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ. ಓಕೆ, ಸೊ ಇದಾದಮೇಲೆ ಅಗೇನ್ ಶುರು ಆಗುತ್ತಪ್ಪ ಚೈತ್ರ. ಅದು ನಾನು ಪರಿಚಿದ್ದೀನಿ ಓಕೆ, ಬಟ್ ಅಶ್ವಿನಿ ಅವರು ನನಗೆ ಹೊಡೆದಿದ್ದಾರೆ. ಸೊ ಇವಾಗ ಬಿಗ್ ಬಾಸ್ ಅವ್ರು ನ್ಯಾಯ ಕೊಟ್ಟಿಲ್ಲ ಅಂತಂದರೆ ನಾನು ಊಟ ನೀರು ಕುಡಿಯಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇವಾಗ ನಾನೇನಾದರೂ ಹೊಡೆದ್ರೆ ನಾನು ಆಚೆ ಹೋಗ್ತೀನಿ. ಸೊ ಇವಾಗ ಅವರು ಹೊಡೆದಿದ್ದಾರೆ ಅಂತಂದರೆ ಅವ್ರಿಗೆ ತೊಗೊಂಡೇ ನಾನು ಆಚೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಲಾಸ್ಟ್ ಟೈಮಲ್ಲೂ ಕೂಡ ಯಾರು ಹನುಮಂತಂಗೆ ಭವ್ಯ ಹೊಡೆದಿದ್ದಕ್ಕೆ ಶಿಕ್ಷೆ ಆಯಿತು. ಅದಕ್ಕಿಂತ ಮುಂಚೆ ಯಾವುದೋ ಸಂಯುಕ್ತ ಹೆಗಡೆ ಹಾಗೆ ಎಲ್ಲ ತಿಳ್ಕೊಂಡು ಬಂದುಬಿಟ್ಟಿದ್ದಾಳೆ. ಮುಂಚೆನೇ ಏನಾದರೂ ತಲೆಗೆ ತುಂಬ್ಕೊಂಡು ಬಂದಿದ್ದ ಅಂತ ಅಶ್ವಿನಿಗೆ ಹೆಂಗಾದರೂ ಮಾಡಿ ಪ್ರವೋಕ್ ಮಾಡಿ ಅವ್ರ ಕಡೆಯಿಂದ ಹೊಡೆಸ್ಕೊಂಡು ಅವಳಿಗೆ ತಗೊಂಡೇ ಆಚೆ ಬರ್ತೀನಿ ಅನ್ನೋ ರೀತಿಯಲ್ಲಿ ಅದನ್ನೇ ಹೇಳ್ತಾಳು ಅವಳು. ಇವಾಗ ನಾನು ಹೋಗೋದಾದರೆ ಅವಳನ್ನ ತಗೊಂಡೇ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾಳೆ. ನೀನು ಬಂದಿರೋದು ನಿನ್ನೆ ಮೊನ್ನೆ, ಅವ್ರು ಆಡ್ತಿದ್ದಾರೆ ಡೇ 1 ಅವ್ರ ಆಟ ಯಾಕಮ್ಮ ಹಾಳು ಮಾಡ್ತೀಯಾ? ಸೊ ಇದಾದಮೇಲೆ ಅಲ್ಲಿ ಅಗೇನ್ ಬಿಗ್ ಬಾಸ್ ಸೀಕ್ರೆಟ್ ರೂಮ್ ಒಳಗಡೆಗೆ ನಮ್ಮ ನಿದ್ದೆ ಮಾಡ್ತಿರ್ತಾರೆ ರಕ್ಷಿತಾ ಅವರು. ಸೊ ಅವಾಗ ರೆಡ್ ಲೈಟ್ ಬರುತ್ತೆ, ಸೊ ನಿದ್ದೆ ಮಾಡ್ತಿರೋದಕ್ಕೆ. ಸೊ ಅಲ್ಲಿ ಧ್ರುವ ಅಂತ ಹೇಳ್ತಾರೆ, ರಕ್ಷಿತಾ ನಿದ್ದೆ ಮಾಡಬೇಡ ಅನ್ನೋ ರೀತಿಯಲ್ಲಿ ರೆಡ್ ಲೈಟ್ ಬಂತು ನೋಡು ಅಂತಂದಾಗ ರಕ್ಷಿತಾ ಹೇಳ್ತಾಳೆ, ನಾನು ನಿದ್ದೆ ಮಾಡಿಲ್ಲ, ಅದನ್ನು ಬಿಗ್ ಬಾಸ್ಗೆ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಧ್ರುವ ಅಂತ ಹೇಳ್ದ. ಅಂದರೆ ಅವಳು ಯಾರ್ಯಾರಿಗೂ ಅವ್ರು ಯಾಮರ್ಸ್ಬೇಕು ಅಂತಾಳೆ, ಬಟ್ ಧ್ರುವಂತಿಗೆ ಯಾಮರ್ಸೋಕ್ಕಾಗತ್ತಾ? ಅವನಿಗೆ ಗೊತ್ತು ಏನೋ ತಪ್ಪಾಗಿದೆ, ಸೊ ಅದಕ್ಕೋಸ್ಕರ ರೆಡ್ ಲೈಟ್ ಬಂದಿದೆ ಅಂತ ಅವ್ನು ಹೇಳ್ದ. ಅಲ್ಲಿ ನಿದ್ದೆ ಮಾಡಬೇಡ ಅಂತ ಹೇಳ್ದ. ಮಲ್ಕೊಂಡಿದ್ದವಳು ನಾನು ನಿದ್ದೆ ಮಾಡಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾಳೆ. ಅವಾಗ ಧ್ರುವ ಅಂತ ಹೇಳ್ದ, ಮನುಷ್ಯರನ್ನು ಮಂಗ ಮಾಡ್ಬೋದು, ಬಿಗ್ ಬಾಸ್ಗೆ ಅಲ್ಲ. ಇವರಿಬ್ಬರದು ಚೆನ್ನಾಗಿದೆ ಗುರು, ಸಖತ್ ಎಂಟರ್ಟೈನಿಂಗ್ ಆಗಿದೆ ಇವರಿಬ್ಬರದು. ಅವ್ನು ಧ್ರುವಂತ ಮಾತ್ರ ಸಖತ್ತಾಗಿ ಆಡ್ತಾವನೆ ಮಾತ್ರ. ಅವಳು ಸೇರಾದರೆ ಇವ್ನು ಸವಾ ಸೇರಿದ್ದಂಗೆ ತುಂಬ ಚೆನ್ನಾಗಿ ಆಡ್ತಾವನೆ. ಓಕೆ, ಆ್ಯಂಡ್ ಇದಾದಮೇಲೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಫಸ್ಟ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ. 3 ರೌಂಡ್ ಇತ್ತು, ಬಟ್ 2 ರೌಂಡಲ್ಲಿ ಆಲ್ರೆಡಿ ಸೂರಜ್ ತಂಡ ಗೆದ್ದಿರೋದಕ್ಕೆ ಸೂರಜ್ ಅವ್ರನ್ನ ಸೇಫ್ ಮಾಡ್ತಾರೆ. ಆ್ಯಂಡ್ ಚೈತ್ರ ಅವರು ನಾಮಿನೇಷನಲ್ಲಿ ಇದ್ದಂಥದ್ದು, ಸೊ ನಾಮಿನೇಷನಲ್ಲಿ ಉಳ್ಕೊತಾರೆ. ಇವಾಗ 2ನೇ ಟಾಸ್ಕ್ನ ಅಲ್ಲಿ ಅನೌನ್ಸ್ ಮಾಡುವಂಥದ್ದು. ಸೊ ರಾಶಿಕಾ ಅವರು ಸೇಫಾಗಿ ಚೂಸ್ ಮಾಡಿರುವಂಥ ಹೆಸರು ಕಾವ್ಯ ಅವರು, ಆ್ಯಂಡ್ ನಾಮಿನೇಟ್ ಮಾಡಿರುವಂಥದ್ದು ಮಾಳು ಅಂತಂದಾಗ ಕೊಟ್ಟಂಥ ರೀಸನ್ ಏನಂತಂದರೆ ಇಲ್ಲಿ ತುಂಬ ಜನಕ್ಕೆ ಸ್ವಲ್ಪ ಸರ್ಪ್ರೈಸ್ ಆಗಿರ್ಬೋದು. ರಾಶಿಕಾ ಅವರು ಅದು ಕಾವ್ಯ ಅವ್ರನ್ನ ಸೇಫ್ ಮಾಡ್ತಾರೆ ಅಂತಂದರೆ ರೀಸನ್ ತುಂಬ ಚೆನ್ನಾಗಿದೆ, ನನ್ನ ಪ್ರಕಾರ ಕರೆಕ್ಟಾಗಿತ್ತು ಅಂತ ನನಗನ್ಸುತ್ತೆ. ಒಂದು ಕಾವ್ಯ ಅವ್ರನ್ನ ಸೇವ್ ಮಾಡಲಿಕ್ಕೆ ಕಾರಣ ಏನಂತಂದರೆ ಜೋಡಿಯಾಗಿದ್ದರೂ ಕೂಡ ಬಟ್ ಅವರು ಆಟ ಅಂತ ಬಂದಾಗ ಆಟ ಆಡಿದ್ದಾರೆ, ಸೊ ಅದಕ್ಕೋಸ್ಕರ ಅವ್ರನ್ನ ಸೇಫ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ನಾಮಿನೇಷನ್ ಮಾಡಿರುವಂಥದ್ದು ಮಾಳಿಗೆ ಅಂತಂದಾಗ ಅವರಿಗೆ ಹೊರಗಡೆಗೆ ತುಂಬ ಫ್ಯಾನ್ಸ್ ಸಪೋರ್ಟ್ ಇದೆ, ಎಲ್ಲ ಇದೆ ಓಕೆ, ಬಟ್ ಆ ಫ್ಯಾನ್ಸ್ ಸಪೋರ್ಟ್ ತಕ್ಕಂಗೆ ಮನೆ ಒಳಗಡೆ ಅವರೆಲ್ಲೋ ಆಟ ಆಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ರೀಸನ್ನ ಕೊಡ್ತಾರೆ. ಜೊತೆಗೆ ಆ ಆಟ ಆಚೆ ಬರಲಿ ಅನ್ನೋದಕ್ಕೆ ನಾಮಿನೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಮಾಳು ಕೂಡ ಅದನ್ನು ಒಪ್ಕೊತಾರೆ. ಓಕೆ,
ಬಟ್ ಒಪ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಮುಖ್ಯವಾದಂಥ ವಿಷಯ ಇರುವಂಥದ್ದು ಏನು ಅಂತಂದರೆ, ಇವಾಗ ರಕ್ಷಿತಾ ಹೇಳುವಂಥದ್ದು ಏನಂತಂದರೆ, ಅವಳಿಗೆ ಪ್ರಾಬ್ಲಮ್ ಇದೆ ಅಂದರೆ ಮಾಳುಗೆ ಯಾಕೆ ಇವರು ಚೂಸ್ ಮಾಡಿದ್ರು ಅನ್ನೋ ರೀತಿಯಲ್ಲಿ. ರಕ್ಷಿತಾ ಏನಂತ ಅವಳು ಏನು ಬೇಕು ಅಷ್ಟು ಮಾತ್ರ ತೊಗೊಂಡ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಹೋಗ್ತಾಳೆ. ಸೊ ಅಲ್ಲಿ ಮಾಳುಗೆ ಯಾಕೆ ಇದು ಮಾಡಬೇಕಾಗಿತ್ತು, ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಬೇಕಾ ಅಂತ ಇಲ್ಲಿ ಕ್ವಶನ್ ಕೇಳ್ತಿದ್ದಾಳೆ. ಸೊ ಅದೇ ಪರ್ಸ್ಪೆಕ್ಟಿವ್, ಅವಳಿಗೆ ಯಾರು ಒಳ್ಳೇದು ಬಯಸ್ತಾರೆ, ಅವಳ ಜೊತೆಗೆ ಯಾರು ಚೆನ್ನಾಗಿದ್ದಾರೆ ಅವ್ರು ಮಾತ್ರ ಒಳ್ಳೆಯವ್ರಿಗೆ. ಅವಳು ವಿರುದ್ಧ ಯಾರಾದರೂ ಕ್ವಶನ್ಸ್ಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವಳ ಆಟನ ಎಕ್ಸ್ಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗೀತು ಕತೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು ಮಾಳುಗೆ ಆ್ಯಂಡ್ ಕಾವ್ಯ ತಂಡಕ್ಕೆ, ಸೊ ಅಲ್ಲಿ ಮೀನ್ಸ್ ಕಂಟೆಸ್ಟೆಂಟ್ಗಳನ್ನು ಚೂಸ್ ಮಾಡುವಂಥದ್ದು, ಮಾಳು ತಂಡಕ್ಕೆ ಒಬ್ಬ ಪುರುಷ ಮತ್ತು 2 ಮಹಿಳೆಯರಿಗೆ ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಾವ್ಯಗೆ ಅಂತ ಬಂದಾಗ 1 ಮಹಿಳೆ ಆ್ಯಂಡ್ 2 ಪುರುಷರು ಅಂತ ಚೂಸ್ ಮಾಡಬೇಕಾಗುತ್ತೆ. ಅದು ಚೂಸ್ ಮಾಡಬೇಕಾಗಿರುವಂಥದ್ದು ಯಾರು, ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರೇ ಚೂಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ರಕ್ಷಿತಾ ಒಂದು ಪಟ್ಟು ಹಿಡಿಯೋದೇನು ಅಂತಂದರೆ, ಸೊ ಕಾವ್ಯ ಅವ್ರ ತಂಡಕ್ಕೆ ಸ್ಪಂದನ ಹಾಕಬೇಕು ಅಂತ. ಸೊ ಅವಳದು ಇಂಟೆನ್ಷನ್ ಕ್ಲಿಯರ್ ಆಗಿತ್ತು ಏನಂತಂದರೆ, ಕಾವ್ಯ ತಂಡಕ್ಕೆ ವೀಕೆಸ್ಟ್ ಕಂಟೆಸ್ಟೆಂಟ್ಗಳನ್ನ ಹಾಕಬೇಕು ಆ್ಯಂಡ್ ಮಾಳು ತಂಡಕ್ಕೆ ಸ್ಟ್ರಾಂಗ್ ಇರುವಂಥ ಕಂಟೆಸ್ಟೆಂಟ್ನ ಹಾಕಿ, ಸೊ ಮಾಳು ತಂಡ ಕಾವ್ಯ ಅವ್ರನ್ನ ಸೋಲಿಸಬೇಕು. ಸೊ ಆವಾಗ ಕಾವ್ಯ ನಾಮಿನೇಟ್ ಆಗಬೇಕು, ಯಾರು ಮಾಳು ಅವರು ಸೇಫ್ ಆಗಬೇಕು ಅನ್ನೋಂಥದ್ದು ಅವಳು ಕ್ಲಿಯರ್ ಇಂಡಿಕೇಶನ್ ಇತ್ತು. ಆ್ಯಂಡ್ ಅವಳು ಓಪನ್ ಆಗಿ ಕೂಡ ಹೇಳ್ಕೊಂಡು, ಸೊ ಅದೇ ಆಗಬೇಕು. ಬಿಕಾಸ್ ಇವಾಗ ಮಾಳು ನಾಮಿನೇಟ್ ಆಗಿರೋಂಥದ್ದು ತಪ್ಪಾಗಿದೆ, ಸೊ ಕಾವ್ಯ ನಾಮಿನೇಟ್ ಆಗಬೇಕು ಅನ್ನೋಂಥದ್ದನ್ನ ಓಪನ್ ಆಗಿ ಹೇಳಿದಾಳೆ. ಓಕೆ, ಸೊ ಇವಾಗ ನಿನ್ನೆ ಮೊನ್ನೆ ಎಲ್ಲ ಮಾತಾಡ್ತಿದ್ರಲ್ಲಪ್ಪ, ಸೊ ರಕ್ಷಿತಾ ಆಚೆ ಬಂದಿರೋದಕ್ಕೆ ಸೊ ಅಲ್ಲಿ ಕಾವ್ಯ ಅಳ್ಳಿಲ್ಲ, ಹಾಗೆ ಹೀಗೆ ಅವಳು ತಪ್ಪು ಮಾಡಿದ್ಲು, ಹೊರಗಡೆ ಹೋಗಿ ಕೂಡ ಗುಡ್ ಬೈ ಕೂಡ ಹೇಳ್ಬೋದಾಗಿತ್ತು, ಹಾಗೆ ಹೀಗೆ ಹೋಗೋ ಟೈಮಲ್ಲೂ ಕೂಡ ಅಷ್ಟೊಂದು ಗ್ರಜ್ಜಸ್ ಏನಕ್ಕೆ ಅಂತೆಲ್ಲ ಹೇಳಿದವರು. ಇವಾಗ ರಕ್ಷಿತಾ ಏನು ಮಾಡ್ತಿದ್ದಾಳೆ, ಮತ್ತೆ ಕಾವ್ಯ ಮೇಲೆ ಅಷ್ಟೊಂದು ಏನಕ್ಕೆ ದ್ವೇಷ ಅಲ್ವಾ? ಸೊ ಅದಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ಅಷ್ಟೇ ಅವರವರ ಲಾಭಕ್ಕೆ ತಕ್ಕಂಗೆ ಆಡ್ತಿದ್ದಾರೆ. ಸೊ ಹೊರಗಡೆ ಇದ್ದಂಥವ್ರು ನಾವುಗಳು ಸುಮ್ಮನೆ ಅವ್ರು ತಪ್ಪು ಮಾಡಿದ್ಲು, ಇವಳು ತಪ್ಪು ಮಾಡಿದ್ಲು, ಸೊ ಅವಳಿಗೆ ಗುಡ್ ಬೈ ಹೇಳಿಲ್ಲ, ಅವಳು ಕಣ್ಣೀರು ಹಾಕಲಿಲ್ಲ, ಸುಮ್ಮನೆ ಕಿತ್ತಾಡ್ತೀವಿ ನಾವು. ಒಳಗಡೆಗೆಲೆ ಜಸ್ಟ್ ಅವ್ರವ್ರ ಲಾಭಕ್ಕೆ ತಕ್ಕಂಗೆ ಆಡುವಂಥದ್ದು. ಓಕೆ, ಸೊ ಅಲ್ಲಿ ಧ್ರುವಂತ ಒಪ್ಪಲಿಲ್ಲ, ಆ ಥರ ಮಾಡೋದು ಸರಿ ಅಂತ ಅನ್ಸಲ್ಲ. ನೀನು ತುಂಬ ಪರ್ಸ್ನಲಾಗಿ ಹೋಗ್ತಾ ಇದೆಯಾ, ಬ್ಯಾಲೆನ್ಸ್ ಆಗಬೇಕು. 2 ತಂಡದಲ್ಲೂ ಕೂಡ ಬ್ಯಾಲೆನ್ಸ್ ಆಗಿದ್ರೇ ಅದು ಆಟ ಚಂದ. ನಮಗೆ ಇಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದರೆ ಆ ಜವಾಬ್ದಾರಿ ತಕ್ಕಂಗೆ ಮಾಡಬೇಕು. ನಿನ್ನ ಹಾಗೆ ನಾನು ಆಡಿದರೆ ನನಗೂ ಕೂಡ ಅಷ್ಟೇ ಕತೆ ಉಗಿದ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ದವನು. ಧ್ರುವಂತ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇತ್ತು ಅಲ್ಲಿ. ಆ ಡಿಸ್ಕಷನ್ ಇನ್ನೂ ಮೇ ಬಿ ನಾಳೆ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ. ಬಟ್ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ರಕ್ಷಿತಾ ಅವರು ಸೊ ಇಲ್ಲಿ ಕಾವ್ಯ ಅವ್ರನ್ನ ಹೆಂಗಾದ್ರೂ ಮಾಡಿ ಸೋಲಿಸಬೇಕು ಅನ್ನೋವಂಥ ಒಂದು ಇಂಟೆನ್ಷನಲ್ಲಿದ್ದಾರೆ. ಬಟ್ ಧ್ರುವಂತ್ ಮಾತ್ರ ಇಲ್ಲ, ಬ್ಯಾಲೆನ್ಸಿಂಗ್ ಆಗಿ ಮಾಡಬೇಕು, ಯಾರಿಗೆ ತಾಕತ್ತಿರುತ್ತೆ ಅವ್ರು ಗೆದ್ಕೊಂತಾರೆ. ಇವಾಗಲೇ ನಾವೇ ಒಂದು ರೀತಿಯಲ್ಲಿ ವೀಕೆಸ್ಟ್ ಕಂಟಿನ್ಯೂಷನ್ ಮಾಡಿದ್ರೆ ಜವಾಬ್ದಾರಿ ಕೊಟ್ಟಿರೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಅದು ಸರಿ ಅಂತ ಅನ್ಸಲ್ಲ ಅಂತ ಧ್ರುವಂತ್ ಕ್ಲಿಯರಾಗಿ ಕರೆಕ್ಟಾಗಿ ಹೇಳಿದೆ ನನ್ನ ಪ್ರಕಾರ. ಸೊ 2-3 ವಿಚಾರದಲ್ಲಿ ಎಲ್ಲೋ ಧ್ರುವಂತ್ ಒಂದು ರೀತಿಯಲ್ಲಿ ರಕ್ಷಿತಾ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದೇನೆ ಅಂತಲೇ ಹೇಳ್ತೀನಿ ನಾನು. ಓಕೆ, ಇವಾಗಲೂ ನೀವು ಹೇಳ್ಬೋದು ನೀನು ರಕ್ಷಿತಾಗೆ ಹೇಟ್ ಮಾಡ್ತಾ ಇದೆಯಾ ಹಾಗೆ ಹೇಗೆ ಅಂತ. ರಕ್ಷಿತಾಗೆ ಎಲ್ಲಿ ಹೇಟ್ ಮಾಡಬೇಕು ಸೊ ಅಲ್ಲಿ ಹೇಟ್ ಮಾಡ್ತೀನಿ, ಎಲ್ಲಿ ಸಪೋರ್ಟ್ ಮಾಡಬೇಕು ಅಲ್ಲಿ ಸಪೋರ್ಟ್ ಮಾಡ್ತೀನಿ. ಪಾರ್ಶಾಲಿಟಿ ಮಾಡುವಂಥದ್ದೆಲ್ಲ ನನ್ನ ಒಂದು ಇದರಲ್ಲೇ ಇಲ್ಲ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮಾಳು ಆ್ಯಂಡ್ ಕಾವ್ಯ ಅಂತ ಬಂದಾಗ ಟಾಸ್ಕ್ಗಳು ಕಂಪ್ಲೀಟ್ ಆಗಿರೋದ್ರಿಂದ ಸೊ ಅದರಲ್ಲಿ ಕಾವ್ಯ ಅವರು ತಂಡ ಗೆದ್ದಿದೆ. ಕಾವ್ಯ ತಂಡ ಗೆದ್ದಾದ್ಮೇಲೆ ಕಾವ್ಯ ಅವರು ಸೇಫ್ ಆಗಿದ್ದಾರೆ, ಮಾಳು ಅವರು ನಾಮಿನೇಷನ್ಲೇ ಉಳ್ಕೊಂಡಿದ್ದಾರೆ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.